ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವೀಕ್ 8 ಮತ್ತು 9 ವಿಡಿಯೋ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಶೀಟ್ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಬಗ್ಗೆ ತಿಳ್ಕೊತಾ ಇದ್ವಿ. ಸೊ ಇಲ್ಲಿ ಶೀಟ್ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಯಾವ್ಯಾವ ಥರ ಇದೆ, ಎಷ್ಟೆಷ್ಟು ಆಪ್ರೇಷನ್ಸ್ ಇದೆ, ಶಿಯರಿಂಗು, ಬೆಂಡಿಂಗು, ಫಾರ್ಮಿಂಗ್ ಅಂದರೆ ಏನು ಅಂತ ನೀವು ಇಲ್ಲಿ ತನಕ ತಿಳ್ಕೊಂಡ್ರಿ. ಆ್ಯಂಡ್ ಕಂಟಿನ್ಯೂ ದ್ಯಾಟ್ ನೀವು ಲೆಂತ್ ಮತ್ತು ವಿಡ್ತ್ನ ಕಂಡುಹಿಡ್ಕೊಂಡು ಶೀಟ್ ಮೆಟಲ್ ಶಾಪ್ಗೆ ಹೋಗಬೇಕಾಗುತ್ತೆ, ಏನೇ ಒಂದು ಹೊಸ ಮೆಟೀರಿಯಲ್ ತೊಗೊಳಕ್ಕೂ. ಹಾಗಾಗಿ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ನೀಡ್ ಟು ಡೆವಲಪ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಲೆಂತ್ ಆ್ಯಂಡ್ ವಿಡ್ತ್ ಆಫ್ ಎನ್ ಆಬ್ಜೆಕ್ಟ್ ಆಗಿರೋದ್ರಿಂದ ಯು ನೀಡ್ ಟು ನೋ ದ ಡೆವಲಪ್ಮೆಂಟ್ ಆಫ್ ಸರ್ಫೇಸಸ್ ಕಾನ್ಸೆಪ್ಟ್. ಅದಕ್ಕೆ ನಿಮ್ಮ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಸೊ ವಾಟ್ ಯು ಮೀನ್ ಬೈ ಡೆವಲಪ್ಮೆಂಟ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಥವಾ ಮೆಥಡ್ಸ್ ಆಫ್ ಡೆವಲಪ್ಮೆಂಟ್, ಮತ್ತು ಈ ಒಂದು ಸೆಷನಲ್ಲಿ ಡೆವಲಪ್ಮೆಂಟ್ ಆಫ್ ಸಿಲಿಂಡರ್ ಬಗ್ಗೆ ತಿಳ್ಕೊತೀರಿ. ನೆಕ್ಸ್ಟ್ ಪ್ರಿಸಮ್, ಕೋನ್ ಮತ್ತು ಪಿರಮಿಡ್ ಬಗ್ಗೆ ವಿಲ್ ಸಿ ಲೇಟರ್. ಸೊ ಡೆವಲಪ್ಮೆಂಟ್ ಅಂದರೆ ಏನು? ಡೆವಲಪ್ಮೆಂಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಪ್ರೋಸೆಸ್ ಆಫ್ ಅನ್ಫೋಲ್ಡಿಂಗ್ ಆರ್ ಅನ್ರೋಲಿಂಗ್ 3-dimensional solid into flat 2-dimensional shape without changing its size. ಸೊ ನೀವೇನು ಒಂದು ಸಿಲಿಂಡರ್ ಪಾರ್ಟ್ನ ಮಾಡಬೇಕಂತ ಹೋಗಿದ್ದೀರಾ, ಅದು 3D ಪಾರ್ಟ್ ಇರುತ್ತೆ, ಅದನ್ನು ಅನ್ಫೋಲ್ಡ್ ಮಾಡಿ ಅಥವಾ ಅನ್ರೋಲ್ ಮಾಡಿ 2D ಪಾರ್ಟ್ಗೆ ಕನ್ವರ್ಟ್ ಮಾಡುವಂತಹ ಒಂದು ಪ್ರೋಸೆಸ್ಗೆ ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಯಾಕೆ ಇದು ತುಂಬ ಇಂಪಾರ್ಟೆಂಟು? ಬಿಕಾಸ್ ಇಟ್ ಈಸ್ ವೈಡ್ಲಿ ಯೂಸ್ ಇನ್ ಶೀಟ್ ಮೆಟಲ್ ವರ್ಕಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಬಿಕಾಸ್ ಟು ಪ್ರಿಪೇರ್ ಆಕ್ಯುರೇಟ್ ಪ್ಯಾಟರ್ನ್ಸ್ ಫಾರ್ ಕಟಿಂಗ್ ಆ್ಯಂಡ್ ಫ್ಯಾಬ್ರಿಕೇಶನ್. ಸೊ ಬಿಫೋರ್ ಡೂಯಿಂಗ್ ದ ಆ್ಯಕ್ಚುಯಲ್ ಆಪರೇಷನ್ ನೀವು ಅದನ್ನು ಪ್ಯಾಟ್ರನ್ ಮಾಡಿಕೊಂಡು ಆಮೇಲೆ ಅದರ ರೆಪ್ಲಿಕಾನ ನೀವು ಶೀಟಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅ ಶೀಟ್ ಮೆಟಲ್ ವರ್ಕ್ ಅಂತ ಹೇಳ್ಬೋದು. ಸೊ ಕೋನ್ ಮಾಡೋದಕ್ಕೆ ಸಿಲಿಂಡರ್ಸು, ಡಕ್ಟ್ಸು, ಹಾಪರ್ಸ್ ಅಂದರೆ ಏನು ರೈಸ್ ಮಿಲ್ಸರೆಲ್ಲ ಯೂಸ್ ಮಾಡ್ತಾರೆ, ಡಕ್ಟ್ಸ್ ಎಲ್ಲ, ಅದನ್ನೆಲ್ಲ ನಾವು ಫಸ್ಟು ಡೆವಲಪ್ ಮಾಡಿ ಎಷ್ಟು ಶೀಟ್ ಸೈಜ್ ಬೇಕು ಅಂತ ನೋಡಿ ಆ್ಯಸ್ ಅನ್ ಇಂಜಿನಿಯರ್ ಯು ಶುಡ್ ಡೂ ಇಟ್. ಆ್ಯಕ್ಯುರೇಟಾಗಿ ಬರುತ್ತೆ, ಹಾಗಾಗಿ ತುಂಬ ಎಕನಾಮಿಕಲ್ ಆಗೂ ಇರುತ್ತೆ, ಎಕ್ಸ್ಟ್ರಾ ಶೀಟ್ಸು ವೇಸ್ಟು ಆಗೋದಿಲ್ಲ. ಹಾಗಾಗಿ ಡೆವಲಪ್ಮೆಂಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಶೀಟ್ ಮೆಟಲ್ ವರ್ಕಲ್ಲಿ ಯೂಸ್ ಮಾಡ್ತಾರೆ, ಫ್ಯಾಬ್ರಿಕೇಶನ್ ಆಫ್ ಟ್ಯಾಂಕ್ಸಲ್ಲಿ ಯೂಸ್ ಮಾಡ್ತಾರೆ, ಡಕ್ಟ್ಸಲ್ಲಿ ಯೂಸ್ ಮಾಡ್ತಾರೆ, ಚಿಮ್ನೀಸ್ಗಳು ಯೂಸ್ ಮಾಡ್ತಾರೆ, ಹಾಫರ್ಸಲ್ಲಿ ಯೂಸ್ ಮಾಡ್ತಾರೆ, ಕೋರ್ಸ್ ಮತ್ತು ಫನಲ್ಸಲ್ಲಿ ನಾವು ಈ ಡೆವಲಪ್ಮೆಂಟ್ ಅಪ್ಲಿಕೇಶನ್ಸ್ನ ನೋಡ್ಬೋದು. there are two different types of development generally used. One is parallel method, parallel line method, another one is radial line method. ಸೊ ಪ್ಯಾರಲಲ್ ಲೈನ್ ಮೆಥಡ್ಸ್ ಅಲ್ಲಿ ಏನು ಮಾಡ್ತಾರೆ, ಜನರೇಟರ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಅಂದರೆ ನೀವು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಯು ನೀಡ್ ಟು ಮಾರ್ಕ್ ಸಮ್ ಪಾಯಿಂಟ್ಸ್. ಸೊ ದೀಸ್ ಪಾಯಿಂಟ್ಸ್ ಆರ್ ಕಾಲ್ಡ್ ಜನರೇಟರ್ಸ್, ಅಂದರೆ ಪ್ರೊಜೆಕ್ಷನ್ ಲೈನ್ಸ್ ಅಂತ ಕರಿತೀವಿ. ಏನು ಸಿಲಿಂಡರ್ಸಲ್ಲಿ 12 ಈಕ್ವಲ್ ಪಾರ್ಟ್ಸ್ ಮಾಡಿ ನೀವು ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್ ಮಾಡ್ತಿದ್ರೆ, ಈ ಎಲ್ಲ ಜನರೇಟರ್ಸ್ಗಳು ಪ್ಯಾರಲಲ್ ಆಗಿರುವಂತಹ ಒಂದು ಮೆಥಡ್ಗೆ ಪ್ಯಾರಲಲ್ ಲೈನ್ ಮೆಥಡ್ ಅಂತ ಕರಿತೀವಿ. ಅದರಲ್ಲಿ ಸಿಲಿಂಡರು, ಪ್ರಿಸಮ್ಮು, ಟ್ರಂಕೇಟೆಡ್ ಸಿಲಿಂಡರ್, ಟ್ರಂಕೇಟೆಡ್ ಪ್ರಿಸಮ್ ವರ್ಕಲ್ಲಿ ಮಾಡಬೇಕಾದ್ರೆ ಪ್ಯಾರಲಲ್ ಲೈನ್ ಮೆಥಡ್ ಡೆವಲಪ್ ಮಾಡ್ಕೋತೀವಿ. ಡಕ್ಟ್ಸು, ಚಿಮ್ನೀಸ್, ಕೇಸಿಂಗ್ಸು, ಸಿಲಿಂಡ್ರಿಕಲ್ ಟ್ಯಾಂಕ್ಸು, ಬಾಕ್ಸ್ ಸ್ಟ್ರಕ್ಚರ್ಸಲ್ಲಿ ಈ ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಏನು ರೇಡಿಯಲ್ ಲೈನ್ ಮೆಥಡಲ್ಲಿ ನೋಡಿ, ಲ್ಯಾಟರಲ್ ಎಡ್ಜಸ್ ಮೀಟ್ ಅಟ್ ಕಾಮನ್ ಪಾಯಿಂಟ್. ಸೊ ಲೆಟಸ್ ಟೇಕ್ ಲೈಕ್ ದಿಸ್. ಕೋನ್ ಮಾಡಬೇಕಾದ್ರೆ ಈ ಎರಡು ಕೂಡ ಲ್ಯಾಟರಲ್ ಎಡ್ಜಸ್ಸು ಒಂದೇ ಒಂದು ಕಾಮನ್ ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ದೆನ್ ಅದ್ರದ್ದು ಪೈಡಿ ಏನು ಸರ್ಕಂಫರೆನ್ಸ್ ಏರಿದೆ ಅದನ್ನು ರೋಲ್ ಮಾಡಿ ಬಿದ್ದಾಗ ಎರಡೂ ಲ್ಯಾಟರಲ್ ಸರ್ಫೇಸಸ್ಸು ಒಂದೇ ಪಾಯಿಂಟಲ್ಲಿ ಮೀಟ್ ಆಗುವಂತಹ ಒಂದು ಮೆಥಡ್ ಇದು. ಕೋನು, ಪಿರಮಿಡ್ಡು, ಫ್ರಸ್ಟಮ್ ಆಫ್ ಕೋನು, ಫ್ರಸ್ಟಮ್ ಆಫ್ ಪಿರಮಿಡಲ್ಲಿ ರೇಡಿಯಲ್ ಲೈನ್ ಮೆಥಡ್ಸ್ನ ನೋಡ್ತೀವಿ. ಅಗೇನ್ ಫನಲ್ಸ್, ಹಾಪರ್ಸ್, ಕೋನಿಕಲ್ ಚಿಮ್ನೀಸು, ರೂಫ್ ಸ್ಟ್ರಕ್ಚರ್ಸಲ್ಲಿ ಇದು ಹೆಲ್ಪ್ ಆಗುತ್ತೆ. ಮೂರನೇ ಮೆಥಡು ಟ್ರಯಾಂಗುಲೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಇರ್ರೆಗ್ಯುಲರ್ ಶೇಪ್ಸ್ ಇದ್ದರೆ ಏನಾದರೂ ಶೀಟ್ ಅಥವಾ ಅಪ್ಲಿಕೇಶನ್ನು, ಅವಾಗ ನಾವು ಯು ಟ್ರೈ ಟ್ರಯಾಂಗುಲೇಷನ್ ಮೆಥಡ್. ಸೊ ಟ್ರಾನ್ಸಿಷನ್ ಪೀಸಸ್ ಅಥವಾ ಆಫ್ಸೆಟ್ ಡಕ್ಟ್ಸು, ಇಂಟರ್ಸೆಕ್ಟಿಂಗ್ ಪೈಪ್ಸ್, ಆಬ್ಲಿಕ್ ಸಾಲಿಡ್ಸ್ ಇದ್ದಾಗೆಲ್ಲ ನಾವು ಈ ಮೆಥಡ್ನ ಅಡಾಪ್ಟ್ ಮಾಡ್ಕೋತೀವಿ. ನೋಡಿ, ಏರ್ ಕಂಡೀಷನಿಂಗಲ್ಲಿ ಮಾಡುವಂತಹ ಡಕ್ಟ್ಸು ಯೂಶ್ವಲಿ ಸೇಮ್ ಸೈಜ್ ಇರಲ್ಲ, ಒಂದೇ ಪಾರ್ಟಲ್ಲಿ ಮಾಡಲ್ಲ, 2-3 ಡಿಫ್ರೆಂಟ್ ಟ್ರಾನ್ಸಿಷನ್ ಇರುತ್ತೆ. ಅವಾಗ ನಾವು ದಿಸ್ ಮೆಥಡ್ ವಿಲ್ ಬಿ ಅಡಾಪ್ಟ್. ಬಟ್ ಫಾರ್ ದ ಟೈಮ್ ಬೀಯಿಂಗ್ ಆ್ಯಂಡ್ ಫಾರ್ ಯುವರ್ ಲರ್ನಿಂಗ್ ಬೇಸಿಕ್ಸ್ ಆಗಿರೋದ್ರಿಂದ ವಿ ಓನ್ಲಿ ಡೆವಲಪ್ ಬೇಸ್ಡ್ ಆನ್ ಪ್ಯಾರಲಲ್ ಲೈನ್ ಮೆಥಡ್ ಆ್ಯಂಡ್ ರೇಡಿಯಲ್ ಲೈನ್ ಮೆಥಡ್. ಸೊ ಇದೆಲ್ಲ ನೀವು ಒನ್ಸ್ ಯು ಗೋ ಟು ದ ಇಂಡಸ್ಟ್ರೀಸ್ ಯು ಕ್ಯಾನ್ ಲರ್ನ್, ಆ್ಯಂಡ್ ಇಫ್ ಯು ನೋ ದ ಬೇಸಿಕ್ಸ್ ಯು ಕ್ಯಾನ್ ಲರ್ನ್ ವೆರಿ ಅರ್ಲಿ ಅಂತ ಹೇಳ್ಬೋದು. The first one is development of cylinder. So you know the shape of a cylinder. So ಒಂದು ಸಿಲಿಂಡರ್ ಅಂತ ಹೇಳಿದ್ರೆ ಇಟ್ ಈಸ್ ಹ್ಯಾವಿಂಗ್ ಸಮ್ ಹೈಟ್ ಆ್ಯಂಡ್ ಸಮ್ ಡಯಾಮೀಟರ್. ಸೊ ಇಲ್ಲಿ ನಾವು ಏನು ಜನರೇಟರ್ಸು ಪ್ಯಾರಲಲ್ ಆಗಿ ನಾವು ಅದನ್ನು ಡೆವಲಪ್ ಮಾಡೋದ್ರಿಂದ ಸೊ ವಿ ಯೂಸ್ ಪ್ಯಾರಲಲ್ ಲೈನ್ ಮೆಥಡ್. ಡಯಾಮೀಟರ್ ಕೊಟ್ಟಿರ್ತಾರೆ, ಹೈಟ್ ಕೊಟ್ಟಿರ್ತಾರೆ. ಸೊ ಯಾವ ಥರ ಸ್ಟೆಪ್ಸ್ ಮಾಡೋದು, ಫಸ್ಟ್ ಟಾಪ್ ವ್ಯೂನ ಡ್ರಾ ಮಾಡಬೇಕು. ಟಾಪ್ ವ್ಯೂ ಡ್ರಾ ಮಾಡೋದಂದ್ರೆ ಏನು ಗೊತ್ತಿದೆ ನಿಮಗೆ, ಸಿಲಿಂಡರ್ ಟಾಪ್ ವ್ಯೂ ಇಸ್ ಆ ಸರ್ಕಲ್. ದೆನ್ ಯು ಪ್ರೊಜೆಕ್ಟ್ ದಿಸ್ ಇನ್ ಅ ಫ್ರಂಟ್ ವ್ಯೂಗೆ ಪ್ರೊಜೆಕ್ಟ್ ಮಾಡಿದಾಗ ಇಟ್ ವಿಲ್ ಲುಕ್ ಲೈಕ್ ಎ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಅಥವಾ ರೆಕ್ಟ್ಯಾಂಗಲ್, ಸಾರಿ ನಾಟ್ ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಥರ ಶೇಪಿಗೆ ಬರುತ್ತೆ. ದೆನ್ ಇಫ್ ಯು ವಾಂಟ್ ಎ ಸ್ಮೂತ್ ಕರ್ವ್, ಸೊ ಯು ಜಸ್ಟ್ ಪ್ರೊಜೆಕ್ಟ್ ಆಲ್ ದ ಪ್ರೊಜೆಕ್ಷನ್ ಪಾಯಿಂಟ್ಸ್ ಹಿಯರ್. ಒನ್ಸ್ ಯು ಡೂ ಇಟ್, ದೆನ್ ಯು ನೀಡ್ ಟು ಡೆವಲಪ್. ನೋಡಿ, ಕ್ಯಾಲ್ಕುಲೇಟ್ ದ circumference. The third step is to calculate the circumference.
ಸರ್ಕಂಫರೆನ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಹ್ಯಾವ್ ಎ ಫಾರ್ಮುಲಾ ದಟ್ ಇಸ್ ಪೈ ಇಂಟು ಡಿ. ಸೊ ಡಯಾಮೀಟರ್ ಕೊಟ್ಟಿರ್ತಾರೆ, ಡಯಾಮೀಟರ್ ಇಂಟು 3.142 ಅಥವಾ ಪೈ ಮಾಡಿದ್ರೆ ಯು ವಿಲ್ ಗೆಟ್ ಎ ಲೆಂತ್. ಸೊ ಯು ನೀಡ್ ಟು ಮಾರ್ಕ್ ದ ಫಸ್ಟ್ ಪಾಯಿಂಟ್ ಆ್ಯಂಡ್ ಇಲ್ಲಿಂದ ನೀವು ಎಷ್ಟು ಲೆಂತ್ ಬೇಕಷ್ಟು ಲೆಂತ್ನ ಮಾಡಿ, ಹೌ ಮೆನಿ ಪಾರ್ಟ್ಸ್ ನೀವು ಮಾಡಿದ್ದೀರಾ ಜನರೇಟರ್ಸಲ್ಲಿ ನೋಡಿಕೊಂಡು ಅಷ್ಟು ಪಾರ್ಟ್ನ ಡಿವೈಡ್ ಮಾಡಿ, ನೀವು ಜಸ್ಟ್ ಅನ್ಫೋಲ್ಡ್ ಏನು ಸಿಲಿಂಡರ್ ಶೇಪ್ ಇದೆ ಇದನ್ನು ಕಟ್ ಮಾಡಿ ತೆಗೆದಾಗ ಎಷ್ಟು ಅನ್ಫೋಲ್ಡ್ ಆಗುತ್ತೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಏನಕ್ಕೆ ಉಪಯೋಗ ಆಗುತ್ತೆ, ಈ ಸಿಲಿಂಡರ್ ಮಾಡೋದಕ್ಕೆ ನಮಗೆ ಎಷ್ಟು ಸೈಜ್ ಶೀಟ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ದಟ್ ಈಸ್ ಅ ಮೇಜರ್ ಅಪ್ಲಿಕೇಶನ್ ಆಫ್ ಡೆವಲಪ್ಮೆಂಟ್ ಆಫ್ ಸಿಲಿಂಡರ್. ಸೊ ಸಿಲಿಂಡ್ರಿಕಲ್ ಟ್ಯಾಂಕ್ಸು, ಪೈಪ್ಸು, ಬಾಯ್ಲರ್ಸ್ಗಳಲ್ಲೆಲ್ಲ ನಾವು ಈ ಒಂದು ಡೆವಲಪ್ಮೆಂಟ್ನ ಜಾಸ್ತಿ ನೋಡ್ತೀವಿ. ಇನ್ನು ಅದ್ರದ್ದು ಫೀಚರ್ಸ್ ಬಗ್ಗೆ ಹೇಳೋದಾದರೆ ಐ ಟೋಲ್ಡ್ ಯು ಆಲ್ರೆಡಿ. ಸೊ ಸಿಲಿಂಡರ್ದು 3D ವ್ಯೂ ಅಲ್ಲಿ ಡಯಾಮೀಟರ್ ಮಾತ್ರ ಹೈಟ್ ಕೊಟ್ಟಿರ್ತಾರೆ. ಟಾಪ್ ವ್ಯೂ ಅಲ್ಲಿ ಯು ನೀಡ್ ಟು ಹ್ಯಾವ್ ಅ ಸರ್ಕಲ್ ದಟ್ ಈಸ್ ಲೈಕ್ ರೇಡಿಯಸ್ಸು ಮತ್ತು ಡಯಾಮೀಟರ್ ಇರುತ್ತೆ. ಅದನ್ನು ಡೆವಲಪ್ ಮಾಡಿದಾಗ ಯು ವಿಲ್ ಹ್ಯಾವ್ ಅ ರೆಕ್ಟ್ಯಾಂಗಲ್ ಶೇಪ್. ಇಫ್ ಯು ಡಿವೈಡಿಂಗ್ ಇಂಟು 12 ಈಕ್ವಲ್ ಪಾರ್ಟ್ಸ್, ದ 12 ಜನರೇಟರ್ ಲೈನ್ಸ್ ಆರ್ ದ ಹೈಟ್ ಎಷ್ಟಿರುತ್ತೋ ಅಷ್ಟೇ ಹೈಟ್ ಇರುತ್ತೆ. ಇಲ್ಲಿ ಟೋಟಲ್ ಹೈಟ್ ಏನಿರುತ್ತೋ ಅದೇ ಹೈಟ್ ಇರುತ್ತೆ, ಬಟ್ ದ ಲೆಂತ್ ಇಸ್ ಪೈ ಡಿ ಇರುತ್ತೆ, ಪೈ ಇಂಟು ಡಯಾಮೀಟರ್. ಸೊ ವೆರಿ ಸಿಂಪಲ್ ಮೆಥಡ್ ಇದು. ಇದು ಡೈರೆಕ್ಟ್ ಸಿಲಿಂಡರ್ ಇದ್ದರೆ ಯು ಕ್ಯಾನ್ ಈಸಿಲಿ ಸಾಲ್ವ್. ಬಟ್ ಒನ್ಸ್ ಯು ಹ್ಯಾವ್ ಎ ಸಮ್ಟೈಮ್ಸ್ ಯು ವಿಲ್ ಹ್ಯಾವ್ ಅ ಏನು ಸೆಕ್ಷನ್ ಪ್ಲೇನ್. ಈ ಟಾಪ್ ಪೋರ್ಷನ್ ಏನು ಕಾಣಿಸ್ತಾ ಇದೆಯಲ್ಲ ನೋಡಿ, ಇದೊಂದು ಪ್ರಾಬ್ಲಮ್ ಇದೆ, ವಿಲ್ ಸಿ ದಿಸ್. ಸೊ ಈ ಟಾಪ್ ಪೋರ್ಷನ್ ನಮಗೆ ಬೇಡ, ಓನ್ಲಿ ದ ಟಾಪ್ ಪೋರ್ಷನ್ ನಮಗೆ ಡೆವಲಪ್ಮೆಂಟ್ ಬೇಕು. ಈ ಥರ ಇದ್ದಾಗ ಸೊ ಯು ನೀಡ್ ಟು ವೆರಿ ಕೇರ್ಫುಲ್ ಯಾವ ಥರ ಮಾಡೋದು ಅನ್ನೋದನ್ನು ಕಲ್ತ್ಕೋಬೇಕಾಗುತ್ತೆ. ಆ ಸಿಲಿಂಡರ್ ಆಫ್ ಎ ಡಯಾಮೀಟರ್ 50 mm ಡಯಾಮೀಟರ್ ಇರುವಂತಹ ಸಿಲಿಂಡರು, ಅದರದ್ದು ಆಕ್ಸಿಸ್ ಲೆಂತು 60 mm ಇದೆ. ಈಸ್ ಕಟ್ ಬೈ ಎ ಪ್ಲೇನ್ ಇನ್ಕ್ಲೈನ್ಡ್ ಅಟ್ 60 degree to HP. ಸೊ ಮೇಕ್ ದಿಸ್ ಆಸ್ 50 degree. ಸಿನ್ಸ್ ಕರೆಕ್ಟಾಗಿ ಈ ಥರ ಡ್ರಾಯಿಂಗ್ ಬರಬೇಕು ಅಂದರೆ ಯು ನೀಡ್ ಟು ಚೆಕ್ ಮಾಡಿದಾಗ 50 degree ಬರುತ್ತೆ ಇದು. ಸೊ 50 ಡಿಗ್ರಿಗೆ ಒಂದು ಕಟ್ ಮಾಡ್ತಾ ಇದೆ. ಇದನ್ನು ಡೆವಲಪ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ. ಸೊ ದಟ್ ಇಸ್ ಅ ಟಾಸ್ಕ್. ಅದನ್ನು ಅನ್ಫೋಲ್ಡ್ ಮಾಡಿದಾಗ. ಸೊ ವಾಟ್ ಯು ನೀಡ್ ಟು ಡೂ ಇಸ್, ಫಸ್ಟ್ ಸ್ಟೆಪ್ ಇಸ್ ಟು ರೈಟ್ ಏನು ಆ ಸರ್ಕಲ್ ಡಯಾಮೀಟರ್, 50 ಡಯಾಮೀಟರ್ಗೆ ಒಂದು ಸರ್ಕಲ್ ಹಾಕಿ ಆ್ಯಂಡ್ ಯು ಡಿವೈಡ್ ಇಟ್ ಇಂಟು 12 ಈಕ್ವಲ್ ಪಾರ್ಟ್ಸ್. 12 ಈಕ್ವಲ್ ಪಾರ್ಟ್ಸ್ ಮಾಡಬೇಕು ಅಂದರೆ 360 degree ಡಿವೈಡೆಡ್ ಬೈ 12 ಮಾಡಿದ್ರೆ 30 degree ಬರುತ್ತೆ. ಸೊ 30 degreeಗೆ 12 ಡಿವಿಷನ್ ಮಾಡ್ಕೊಳ್ಳಿ ಆ್ಯಂಡ್ ಮಾರ್ಕ್ ಇಟ್ ಆಸ್ 1 2 3 4 5 6 7 8 9 10 11 12. ಸಿನ್ಸ್ ಸಿಲಿಂಡರ್ ಟಾಪ್ ವ್ಯೂವಲ್ಲಿ ನಿಮಗೆ 1 2 3 4 ಕಂಡ್ರೆ ತಿರ್ಗಾ ಬಾಟಮಲ್ಲೂ ಕೂಡ ಇನ್ನೊಂದು ಸರ್ಕಲ್ ಶೇಪ್ ಇರುತ್ತೆ. ಹಾಗಾಗಿ ಅದಕ್ಕೆ ABCD ಅಂತ ಕೊಟ್ಕೊಳ್ಳಿ. ಯಾಕೆ ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೀಸ್ ಆರ್ ಇನ್ವಿಸಿಬಲ್ ವೆನ್ ಯು ಆರ್ ವೀವಿಂಗ್ ಫ್ರಮ್ ಟಾಪ್. ಸೊ ಯು ಪ್ರೊಜೆಕ್ಟ್ ಟು ದ ಫ್ರಂಟ್ ವ್ಯೂ. ಪ್ರೊಜೆಕ್ಟ್ ಮಾಡಿದಾಗ ರೆಕ್ಟ್ಯಾಂಗಲ್ ಶೇಪ್ ಕಾಣುತ್ತೆ ಇದು. ಸೊ ಮೇಲ್ಗಡೆ ಇರೋ ಪಾಯಿಂಟ್ಸ್ ಎಲ್ಲ 1 -, 2 -, 3 ಅಂದರೆ ಈ ಕಡೆಯಿಂದ ನೋಡೋದೆಲ್ಲ, ಸೊ ಫ್ರಂಟ್ ವ್ಯೂವಿಂದ ನೋಡೋದೆಲ್ಲ ನಿಮಗೆ ಟಾಪಲ್ಲಿ ಬರುತ್ತೆ ಆ ನಂಬರ್ಸು, ಮತ್ತು ಬಾಟಮಲ್ಲಿ ಇರೋದೆಲ್ಲ ABCD ಬರುತ್ತೆ. ಸೊ ಒನ್ಸ್ ಯು ಪ್ರೊಜೆಕ್ಟ್ ಟು ದಿಸ್ ಯು ನೀಡ್ ಟು ಕ್ಯಾಲ್ಕುಲೇಟ್ ದ ಪೈ ಇಂಟು ಡಯಾಮೀಟರ್. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಪೈ ಇಂಟು 50 ಮಾಡಿದ್ರೆ ಅರೌಂಡ್ 157 mm ಬರುತ್ತೆ. ಆ 157.51 mm 12 ಈಕ್ವಲ್ ಡಿವಿಷನ್ ಮಾಡಿಕೊಂಡು ಆ್ಯಂಡ್ ಯು ಕಂಪ್ಲೀಟ್ ದಿಸ್ ಜನರೇಟರ್ ಲೈನ್ಸ್. ಆ್ಯಂಡ್ ನೋಡ್ಬೋದು ಇಲ್ಲಿ ಈ ಸೆಕ್ಷನ್ ಪ್ಲೇನು ಕರೆಕ್ಟಾಗಿ 30 mm ಫ್ರಮ್ ದ ಆಕ್ಸಿಸ್, ಬೈಸೆಕ್ಟಿಂಗ್ ದ ಆಕ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಕರೆಕ್ಟಾಗಿ ಒಂದು 50 degree ಲೈನ್ ಹಾಕಿದ್ರೆ ದಿಸ್ ಈಸ್ ಎ ಕಟಿಂಗ್ ಪ್ಲೇನ್ ಆ್ಯಂಡ್ ದ ರಿಮೈನಿಂಗ್ ಥಿಂಗ್ ಇಸ್ ಇನ್ ಟಾಪ್ ಪೊಸಿಷನ್ನು ನಿಮಗೆ ಬರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕಂತ ಹೇಳಿದ್ರೆ ಈ ಜನರೇಟರ್ ಲೈನ್ಸ್ ಮತ್ತು ಈ ಕಟಿಂಗ್ ಪ್ಲೇನ್ ಮಾರ್ಕ್ ಆಗೋ ಪಾಯಿಂಟ್ಗೆ ಯು ಜಸ್ಟ್ ಗಿವ್ ಅ ನೇಮ್ಸ್, PQRST ಅಂತ ಏನೋ ಕೊಟ್ಟಿದ್ದಾರೆ. ಸೊ P ಇಂದ ಒಂದು ಲೈನ್ ಹೇಳ್ಕೋಬೇಕು. P ಇಸ್ ಇನ್ ದ ಲೈನ್ ಆಫ್ 2 and B. 2 ಮತ್ತು ಬಿಗೆ P ಮಾರ್ಕ್ ಮಾಡ್ಕೊಳ್ಳಿ. ಸಿಮಿಲರ್ಲಿ 12 ಮತ್ತು ಐಗೂ ಕೂಡ P ಮಾರ್ಕ್ ಮಾಡ್ಕೊಳ್ಳಿ. ಅದೇ ಥರ ಎಲ್ಲ ಪಾಯಿಂಟ್ಸು ಕೂಡ ನಿಮಗೆ ಒಂದೊಂದು ಪಾಯಿಂಟ್ಸಲ್ಲಿ ಸಿಗುತ್ತೆ. ಎಲ್ಲ ಪಾಯಿಂಟನ್ನು ಕೂಡ ಕೈಯಲ್ಲಿ ನೀವು ಕರ್ವ್ ಹಾಕಬೇಕು. ಸೊ ಯು ಡ್ರಾ ಅ ಸ್ಮೂತ್ ಕರ್ವ್ ಫ್ರಮ್ ಹಿಯರ್ ಟು ಹಿಯರ್ ಟು ಗೆಟ್ ಅ ಡೆವಲಪ್ಮೆಂಟ್ ಶೇಪ್. ಸೊ ಇಷ್ಟು ಪಾರ್ಟ್ ನಿಮಗೆ ಉಳ್ಕೊಡುತ್ತೆ. ತುಂಬ ಸಿಂಪಲ್ಲು. ಫಸ್ಟ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿದ್ರೆ ದ ರಿಮೈನಿಂಗ್ ಪ್ರಾಬ್ಲಮ್ಸ್ ಆರ್ ವೆರಿ ಸಿಂಪಲ್. ದ ಸೆಕೆಂಡ್ ಪ್ರಾಬ್ಲಮಲ್ಲಿ 2 ಕಟಿಂಗ್ ಪ್ಲೇನ್ ಇದೆ. ಯು ಕ್ಯಾನ್ ಸಿ ಹಿಯರ್ the diameter of the circle is 44, the height of a cylinder is 70 mm and there is one cutting plane. Here they have cut. ಎಲ್ಲಿ ಕಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಂದ ಆಕ್ಸಿಸ್ ಲೈನಿಂದ ಈ ಪಾಯಿಂಟಿಂದ 45 ಡಿಗ್ರಿಗೆ, ಅದೇ ಥರ ಇಲ್ಲಿಂದ 15 ಮಾರ್ಕ್ ಮಾಡಿ ಅಲ್ಲಿಂದ ಇಲ್ಲಿ ಒಂದು ಲೈನ್ ಹಿಡಿರಿ. ಅಗೈನ್ 12 ಡಿವಿಷನ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ರೆಕ್ಟ್ಯಾಂಗಲ್ಲು. PQRST ಅಂತ ಕೊಡಿ, ಇದಕ್ಕೆ LNOP ಅಂತ ಕೊಡಿ. ಸೊ ಎಲ್ಲನೂ ನೀವು ಪ್ರೊಜೆಕ್ಟರ್ ಲೈನ್ಸ್ನ ಡ್ರಾ ಮಾಡಿದಾಗ ಯು ವಿಲ್ ಗೆಟ್ ಅ ಪೀಸ್ ಲೈಕ್ ದಿಸ್. ನೋಡಿ, ಬಾಟಮ್ ಪೋರ್ಷನ್ನು ಈ ಥರ ಬರುತ್ತೆ, ಟಾಪ್ ಪೋರ್ಷನ್ನು ಅಗೈನ್ ಕರ್ವ್ನ ಡ್ರಾ ಮಾಡೋದು ಈ ಥರ ಬರುತ್ತೆ. ಯಾಕೆ ಈ ಥರ ಕಾಣ್ತಾ ಇದೆ ಅಂದರೆ ನೀವೇನಾದರೂ ಈ ಪಾರ್ಟನ್ನು ಕಟ್ ಮಾಡಿ ನೋಡಿದ್ರೆ, ಇಲ್ಲೇನು ಕೊಟ್ಟಿದ್ದಾರಲ್ಲ ಈ ಪಾರ್ಟನ್ನು ಕಟ್ ಮಾಡಿ ನೋಡಿದ್ರೆ ದಟ್ ವಿಲ್ ಎಕ್ಸ್ಪ್ಯಾಂಡ್ ಟು ದಿಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್
ನೀವು ಶೀಟ್ನ ಪರ್ಚೇಸ್ ಮಾಡಬೇಕಾದ್ರೆ ಅಗೈನ್ ಎಷ್ಟು ಲೆಂತ್ ಬೇಕು, ಎಷ್ಟು ಹೈಟ್ ಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಹಾಗಾಗಿ ಈ ಥರ ಡೆವಲಪ್ಮೆಂಟ್ ಮಾಡೋದ್ರಿಂದ ನಿಮಗೆ ಬೇಗ ಅರ್ಥ ಆಗುತ್ತೆ ಯಾವ ಥರ ಮಾಡೋದು ಅನ್ನೋದು ಕೂಡ ಇಲ್ಲಿ ನೋಡ್ಬೋದು. ಅಗೈನ್ ದ ಥರ್ಡ್ ಪ್ರಾಬ್ಲಮ್, ಇಲ್ಲೂ ಕೂಡ 70 mm ಡಯಾಮೀಟರ್ ಸರ್ಕಲ್ ಇದೆ, ಹೈಟ್ 80 ಇದೆ, ಮತ್ತೆ ಇನ್ನೊಂದು ಸರ್ಕಲ್ ಕಟ್ ಮಾಡಿದ್ದಾರೆ. ಇದನ್ನ ಡೆವಲಪ್ ಮಾಡಿದಾಗ 2 ಡಿಫರೆಂಟ್ ಎಲಿಪ್ಸಸ್ ಕಾಣುತ್ತೆ. ಕಟ್ ಮಾಡಿ ಪೀಸ್ ಓಪನ್ ಮಾಡಿದಾಗ ಏನು ಬರುತ್ತೋ ದಟ್ ಇಸ್ ಕಾಲ್ಡ್ ಲ್ಯಾಟ್ರಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸೊ ಯು ನೀಡ್ ಅ ಪ್ರಾಕ್ಟೀಸ್ ಇಯರ್. ಹಾಗಾಗಿ ನೀವು 1:1 ಸ್ಕೇಲ್ಗೆ ಡ್ರಾಯಿಂಗ್ ಶೀಟಲ್ಲಿ ಮತ್ತು ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಪರ್ಫೆಕ್ಟ್ ಡೆವಲಪ್ಮೆಂಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಡೆವಲಪ್ಮೆಂಟ್ ಆಫ್ ಸಿಲಿಂಡರ್. ಇನ್ ದ ನೆಕ್ಸ್ಟ್ ಸೆಷನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಡೆವಲಪ್ಮೆಂಟ್ ಆಫ್ ಕೋನ್, ಅದೆಲ್ಲ ಹೇಳ್ತಾ ಬರ್ತೀನಿ. So thank you so much for watching. If you have any doubts, you can leave a comment. Thank you so much.